ಒಳ್ಳೆ ಕೆಲಸ ಕಾಣಂತೆ, ನೀನೇ ಭದ್ರವಾಗಿ ಮಡಗಿರು. ಅಯ್ಯೋ, ಈ ಹಾಳಾದ ಕೈಗೆ ಬಂದಿರೋ ತುತ್ತನ ಬಾಯಿಗೆ ಬರಕ್ ಬಿಡ್ಲಿಲ್ವೇ? ಅಮ್ಮ ಅದು 1 ಕೋಟಿ ಬೆಲೆ ಅಂತ ಮರ್ತ್ಬಿಟ್ಟು ನೀನ್ ಕಟ್ಟಿ ಬಿಡಿ ಚೀಲದಲ್ಲಿ ಬಡಿಕಬಿಟ್ಯಾ? ಲೇ, ನಾನು ಇಂಥ ಕೋಟಿನ ಅದೇಟ್ ನೋಡಿದನೋ. ಸುಮ್ಕೆ ಬಾಯಿ ಮುಚ್ಕೊಂಡು ಹೋಗ್ಲಾ, ದೊಡ್ಡದಾಗ ನಂಗೆ ಹೇಳಕ್ ಬಂದ್ಬಿಟ್ಟ. ಅಣ್ಣ ಹೆಂಗಿದ್ರು ಕೊಡೋದು ಕೊಡ್ತಾ ಇದೀಯಾ. ಈ ಕ್ರಿಕೆಟ್ ಆಡ್ತಾಗೆ ದೊಡ್ಡದಾಗಿ ಚೆಕ್ ಮಾಡಿಸ್ಬಿಟ್ಟು ಆ ಗೆದ್ದವ್ರು ಕೊಡ್ತಾರಲ್ಲ, ಹಂಗೆ ಎಲ್ಲರೂ ಮುಂದ್ಬಿಟ್ಟೆ ಕೊಟ್ರೆ ಚಂದಾಗಿತ್ತದಲ್ವೇ? ಗೋವಿಂದ, ಬಲಗೈಲಿ ಕೊಡೋದನ್ನ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಮ್ಮ ಮಗನ ಕೊಡೋದನ್ನ ಎಲ್ಲರ ಮುಂದೆ ಯಾಕೆ ಕೊಡ್ಬೇಕು ಹೇಳು? ಎಲ್ಲ ಏನು ಬೇಡ, ಅವನೇ ಮಾಡ್ಕೊಂಡಿರ್ಲಿ. ಮದುವೆ ದಿನ ಅವನ ಕೈಯಲ್ಲೇ ಕೊಟ್ಬಿಡಿ. ಸರಿ ಬಿಡ್ಲಾ, ನನ್ನ ಮೊಮ್ಮಗ ಸುಭಾಸಂಗೆ ನಾನೇ ಕೊಡ್ತೀನಿ. ಅಣ್ಣ ಬರಕ್ಕೆ ಹೇಳ್ದಂತೆ ಮೆಡಿಕಲ್ ಕಾಲೇಜಿಂದ ಏನಾದ್ರು ಫೋನ್ ಬಂದಿತ್ತೆ? ಹ್ಞೂ ಬಂದಿತ್ತು ಅಣ್ಣ. ಜೊತೆಗೆ ದೊಡ್ಡಪ್ಪ ನೋಡಕ್ ಮನೆಗೆ ಬಂದಾಗ ಹೇಳಿದ್ರು. ಆಮೇಲೆ ಸುಭಾಷ, ಈ ದಿನ ನಮ್ಮ ಅಂಟಮ್ಮನ ಹೀರ ಅಂತ ಹೇಳ್ತಿದ್ದೆ. ಇನ್ಮೇಲೆ ನೀನು ಹೀರಕಂತೆ ಬಿಡು. ನಿಮ್ಮಿಬ್ರಿಗೂ ಸಮಾಜ ರಕ್ಷಕರಂತ ಬಿರುದು ಕೊಟ್ಟು ಸನ್ಮಾನ ಮಾಡ್ತಾರೆ ನೋಡು. ನೋಡು ಸುಭಾಷ, ನಾವು ಒಬ್ರಿಗೆ ಒಂದು ಒಳ್ಳೇದನ್ನ ಮಾಡ್ತೀವಿ ಅಂತಂದ್ರೆ ಇದೇ ತರ ಬಿರುದು, ಆರೈಕೆ, ಸಂತೋಷ ಎಲ್ಲ ಸಿಗ್ತದೆ. ಅದೇನಾದ್ರೂ ನಾವು ಒಬ್ರು ಕೆಟ್ಟದ್ದು ಮಾಡಿದ್ವಿ ಅಂತಿಕ್ಕ, ಅದೇ ರೀತಿ ಬೈಗುಲ, ಶಾಪ ಇವೇ ಸಿಗ್ತದೆ. ಒಟ್ನಲ್ಲಿ ನಾವೇನ್ ಬೆಳೆ ಬಿತ್ತೀವೋ ಅದೇ ಬೆಳೆ ಬರ್ತದೆ. 1000ಕ್ಕೆ ಒಂದು ಮಾತು ಬಿಡ ಅಂಟಮ್ಮ. ಏನೋ ಸುಭಾಷ, ಎಲ್ಲ ಕೆಟ್ಟಗಳಿಗೆ ಅನ್ಕೊಂಡು ಹಳೇದನ್ನೆಲ್ಲ ಮರ್ತ್ಬಿಡು. ಹೊಸ ಮನಸ್ಸಿನಾಗಿ ಹೊಸ ಜೀವನ ಕಾಲಿಟ್ಟಾಗೆ ಎಲ್ಲ ಒಳ್ಳೇದಾಗ್ಲಿ. ನಿಮ್ಮಾಕಿಂದ ಇವತ್ತು ಅಪಾಯ ಆಗಲಿ, ಹಟ್ಟಿಯವರಾಗಲಿ ನಿಮ್ಮ ಮೇಲೆ ಸ್ಯಾನೆ ನಂಬಿಕೆ ಇಟ್ಕೊಂಡವ್ರೆ. ಹಂಗೆ ಅಪಾಯ ಕೊಡ್ತೀರ 1 ಕೋಟಿಲಿ ನಿಂಗೆ ಅದೇನು ಬಿಸ್ನೆಸ್ ಬರ್ತದೋ ಅದನ್ನ ಮಾಡ್ಕೊಂಡು ಆರಾಮಾಗಿರು. ಸುಭಾಷ, ಒಂದು ಮಾತು ಹೇಳ್ತೀನಿ ಗೆಪ್ತಿಗಿಟ್ಕ, ನಂಬಿಕೆ ಗಳಿಸೋದೈತಲ್ಲ ಅದು ಸ್ಯಾನೆ ಸುಲಭ. ಅದೇ ಅದನ್ನ ಉಳಿಸ್ಕೊಂಡು ಹೋಗೋದೈತಲ್ಲ ಸ್ಯಾನೆ ಕಷ್ಟಕ್ಕಲ್ಲ. ಅದನ್ನ ಹಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗು. ಏಯ್ ಸುಭಾಷ, ನೀನೊಬ್ಬ ಮನ್ಸು ಮಾಡಿದ್ರೆ ಸಾಕಲ್ಲ, ಈ 1 ಕೋಟಿನ ಮುಂದೆ 100 ಕೋಟಿ ಮಾಡ್ಬೋದು. ಒಟ್ಟಿನಲ್ಲಿ ನಿನ್ನ ಬಗ್ಗೆ ನಂಗೆ ಸ್ಯಾನೆ ಸಂತೋಷ ಆಯ್ತೈತಿ ಕಳ. ನಿಂಗೆ ಮುಂದಕ್ಕೆ ಏನೇ ಬೇಕಾದ್ರೂ ನಾನು ನಿನ್ನ ಜೊತೆ ಇರ್ತೀನಿ, ಕೇಳು ಸರಿಯೇ? ಅಣ್ಣ, ಈಗಿನ ಕಾಲದಲ್ಲಿ ಏಟ ಇದ್ರು ಯಾರಿಗ್ಯಾರು ಆಗಕ್ಕಿಲ್ಲ. ಅಂತದ್ರಾಗ ನೀವು ನನಗೆ ಈಟೆಲ್ಲ ಸಹಾಯ ಮಾಡಿ ಈಟ್ ದೊಡ್ಡ ಋಣ ಭಾರ ಹೊರಿಸಿದ ಮೇಲೆ ನಾನು ನೀನು ಏನು ಕೇಳೋಣ? ಲೇ ಸುಭಾಷ, ನಂಗೆ ಈ ಪ್ರಪಂಚದಲ್ಲಿ ಅಪ್ಪಾಯಿಂಕಿನ ಸಾನೆ ದೊಡ್ಡ ಏನೂ ಇಲ್ಲಕಲ್ಲ. ಅಂತ ಅಪ್ಪಾಯಿನ ಜೀವ ನೀನು ಕಾಪಾಡಿರ್ಬೇಕಾದ್ರೆ ನೀನು ಏನೇ ಮಾಡಿದ್ರು ಕಮ್ಮಿ ಕಲ. ಮೇಲಾಗಿ ನೀನು ನನ್ನ ಸ್ವಂತ ತಮ್ಮ, ನಿಂಗೆ ಏನು ಬೇಕಾದ್ರೂ ಮಾಡ್ತೀನಿ ಕಲ. ಅಣ್ಣ, ಈ ಒಂದು ಮಾತು ಸಾಕು, ನನಗೆ 100 ಆನೆ ಬಲ ಬಂದಂಗಾಯ್ತು. ನಿಮ್ಮೆಲ್ಲರೂ ನಂಬಿಕೆನ ನಾನು ಖಂಡಿತ ಉಳಿಸ್ಕೊತೀನಿ ಅಣ್ಣ. ಆಮೇಲೆ ಸುಭಾಷ, ನಿನ್ಗೇನೇ ಆದ್ರೂ ಅನುಭವ ಕಮ್ಮಿ, ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಹೆಜ್ಜೆ ಇಡೋ. ಏನಾದ್ರೂ ಸಲಹೆ ಸೂಚನೆ ಬೇಕು ಅಂದ್ರೆ ಅಂಟಮ್ಮನ ಸಹಾಯ ತಗೋ. ನಮ್ಮ ಅಣ್ಣನ ಕೇಳಿದ್ರೆ ಇನ್ಯಾರನ್ನ ಕೇಳೋದಕ್ಕಾದ ಕೊಟ್ಲೆ? ಆಯ್ತಪ್ಪ, ನಾವೆಲ್ಲರೂ ಸೇರ್ಕೊಂಡು ಒಂದು ಪಾರ್ಟಿ ಮಾಡುವ ಅಂತಿದ್ದೆ. ಹೂ ಅಂಟಮ್ಮ, ಪಾರ್ಟಿ ಮಾಡಕ್ಕೆ ಏನಾರ ನೆಪ ಸಿಗ್ಲಿ ಅಂತ ಕಾಯ್ತಾ ಇದ್ದೆ. ಆದ್ರೆ ಈಗ ನೋಡು, ಒಂದೇ ಕಿತ 2 ನೆಪ ಸಿಕ್ಕದೆ. ಒಂದು ನಿಮ್ಮಿಬ್ರಿಗೂ ಸನ್ಮಾನ ಮಾಡಕ್ಕೆ ಕರೆದಿರೋದು, ಇನ್ನೊಂದು ಸುಭಾಷನ್ಗೆ ಬಿಸ್ನೆಸ್ ಮಾಡಕ್ಕೆ ಮಾವಯ್ಯ 1 ಕೋಟಿ ರೂಪಾಯಿ ಕೊಟ್ಟಿರೋದು. ಇವತ್ತು 2 ಪಾರ್ಟಿ ಮಾಡೋಣ ಅಂಟಮ್ಮ, 2 ಪಾರ್ಟಿ. ಆಯ್ತಪ್ಪ, ಅದಕ್ಕೆ ಇವತ್ತು ನಂದೇ ಪಾರ್ಟಿ. ಏನಂತೀವಿ ಸುಭಾಷ? ಸರಿ ಅಣ್ಣ, ಹಂಗಿದ್ರೆ ರಾತ್ರಿಗೆ ಸೇರ್ಕೊಳ್ಳೋಣ, ಸಿಗುವ. ಆದ್ರೂ ಅಂಟಮ್ಮ, ನೀನ್ ಸ್ಯಾನೆ ಎಮೋಷನಲ್ ಆಯ್ತಾ ಇದ್ದಿ. ಲೇ ಕ್ವಾಟ್ಲೆ, ಎಮೋಷನ್ ಆಯ್ತಿಲ್ಲ ಕಣ, ನನ್ನ ಮನ್ಸಿನ ಮಾತು ಹೇಳ್ದೆ ಆಟೆ. ಲೇ ಕ್ವಾಟ್ಲೆ, ದಿಟ ಹೇಳ್ಬೇಕು ಅಂತಂದ್ರೆ ಅವ್ನು ಉಳಿಸಿರೋ ಜೀವಕ್ಕೆ ಬೆಲೆ ಕಟ್ಟಕ್ಕಾಗ್ತಿದ್ದಿಲ್ಲ. ಲೇ, ಸುಭಾಷ ಮಾಡಿರೋ ಸಹಾಯಕ್ಕೆ ನಮ್ಮ ಇಡೀ ವಂಶನೇ ಅವನಿಗೆ ಗುಣಿಯಾಗಿರ್ಬೇಕಲ್ಲ. ಅವತ್ತು ಅವನ ಅಪ್ಪಯ್ಯನ ಜೀವ ಉಳಿಸಿರೋದಕ್ಕೆ ನನ್ನ ಜೀವ ಇರೋ ಗಂಟ್ಲುವೆ ಅವನಿಗೆ ಆಭಾರಿ ಆಗಿರ್ತೀನಲ್ಲ. ಆದ್ರೂ ಈ ಚಂಪಾ ಸೂಪರ್ ಫಿಗರ್ಯ ಸ್ಯಾನೆ ಕಷ್ಟಪಟ್ಟು ಪಟಾಯಿಸ್ಕೊಂಡು ನೆಟ್ಟಿಗೆ ಅನ್ಭವಿಸ ಬಿಟ್ಬಿಟ್ನಲ್ಲ. ಸುಭಾಷ, ಏನಾರಾಗ್ಲಿ ಇಂಥ ಅಂದವಾದಕ್ಕೆ ನಿನ್ನ ಕೈ ಜಾರ ಹೋಗೋದಕ್ಕೆ ಕೊಡ್ಬೇಡ. ಅಮ್ಮ, ಚಿತ್ರಕ್ಕ, ನೀವೇನಿಲ್ಲಿ? ನಾವೇ ಕಣಂತೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅಲ್ಲೇನ್ ನೋಡ್ತಾ ಇದ್ಯಾ? ಅಯ್ಯಯ್ಯೋ, ನಾನೇನು ನೋಡ್ಲಿ, ಕಾರ್ ತೆಗೆದಕ್ಕಿಂತ ಬಂದಿದ್ದೆ ಆಟೆಯ. ನೀನೇನು, ನಿನ್ ಬುದ್ಧಿ ಎಂಥದ್ದು ಅಂತವಾ ಅರ್ಧ ಕುಡ್ಬಿಟ್ಟಿದ್ದೀನಿ ಕಣ್ಲ ಸುಭಾಷ. ನೋಡು ಸುಭಾಷ, ಈಟು ದಿನ ನೀನು ಹಿಡಿದಿದ್ದ ಗ್ರಾಚಾರ ಬಿಟ್ಟು ಎಲ್ಲ ಒಳ್ಳೇದಾಯ್ತದೆ. ಇಂಥ ಟೈಮ್ನಲ್ಲಿ ನೀನೇನಾದ್ರೂ ಇಂಥ ಅಡ್ನಾಡಿ ಕೆಲಸ ಮಾಡಕ್ ಹೊಂಟೆ ಅನ್ಕೋ, ಗ್ರಾಚಾರ ಬಿಡ್ಸ್ಬಿಡ್ತೀನಿ. ನೋಡ್ಲಾ ಸುಭಾಸ, ಆ MLA ಮಗಳ ಜೊತೆಗೆ ನೀನ್ ಮದ್ವೆ ಮಾಡ್ಬೇಕು ಅಂತವ ಅವ್ವ ಏಟೆಲ್ಲ ಕಷ್ಟಪಟ್ಟದೆ ಅಂತ ನಿಂಗೆ ಗೊತ್ತು ತಾನೆ. ಅಂತದ್ರಾಗೆ ನೀನ್ ಬ್ಯಾಡ ಅಂತವ ಮಕ್ಕ ಕೊಡ್ದಂಗೆ ಬಿಟ್ಟೋಗವಳೆ. ಅವ್ನೇನು ನೋಡಿದ್ವಿ? ಅಯ್ಯಯ್ಯೋ ಚಿತ್ರಕ್ಕ, ತೆಪ್ಪ ತಿಳ್ಕೊಂಡಿದ್ದೀರಾ. ನನ್ನೇ ಬೇಡ ಅಂತ ಹೇಳ್ತಾವಳೆ ಅಂದ್ರೆ ಅವಳಿಗೆ ನೇಟ್ ಸೊಕ್ಕಿರ್ಬೇಡ ಅಂತ ನೋಡ್ತಾ ಇದ್ದೆ ಆಟೆಯ. ಸೊಕ್ಕೋ ಕೊಬ್ಬೋ, ಇವಳು ಬೇಡ ಅಂದಿದ್ದಕ್ಕೆ ತಾನೇ ನಿನ್ಗೆ ಒಳ್ಳೇದಾಯ್ತಾ ಇರೋದು. ಎಡ್ಲೆ ರಿಕ್ಷಣಿ ಬಿಟ್ಟೋಯ್ತು ಅಂತವ ತಪ್ಪಗಿದ್ರೆ ಸರಿ. ಇನ್ನೊಂದು ಕಿತ್ತ ಇವಳು ವಿಚಾರನೇ ಅಲ್ಲ ಕಂಡ, ಬೇರೆ ಯಾವುದೇ ಹುಡುಗಿರ ವಿಚಾರಕ್ಕೆ ನಿನ್ ತಲೆ ಹಾಕದೆ ಅಂತ ಅನ್ಕೋ, ನಮ್ಮ ಅಮ್ಮನ ಮೇಲೆ ನಾನೇ ಹೋದ್ರೋಯ್ತಿ ಅಂತ ಸಾಯಿಸೇ ಬಿಡ್ತೀನಿ. ಮರ್ಯಾದೆಯಿಂದ ಕಾರ್ ತೆಗಿ ನಡಿ. ನನಗೆ ಬೇಡಮ್ಮ. ನಂಗೂ ಬೇಡ ಅದಕ್ಕೆ. ಇದೇನು ಇಬ್ರು ಬೇಡ ಅಂತ ಹೇಳ್ತಾ ಇದ್ದೀರಾ? ಅದ್ ಸರಿ, ಏನೋ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲ, ಏನಾಯ್ತು? ಅದೇ ಅದಕ್ಕೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ಶ್ರೀಮತಿ ಅವ್ರದ್ದು ಪುಣ್ಯಸ್ಮರಣೆ ಕಾರ್ಯಕ್ರಮ ಆಯ್ತು. ನಾನು ಅಣ್ಣ ಹೋಗಿದ್ವಿ, ಅಲ್ಲೇ ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಂಡು ಬಂದು. ಅದು ಗೋವಿಂದ, ಮಾವಯ್ಯ ಮಾವಯ್ಯ, ನಿಂತವ ಒಂದ್ ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು. ಮುಖ್ಯವಾದ ವಿಚಾರವೇ? ಅದೇನವ? ವಿಷಯ ಅನ್ನೋದ್ಕಿಂತವ ನಿಮ್ಮಿಂದ ಒಂದ್ ಸಹಾಯ ನಿರೀಕ್ಷೆ ಮಾಡ್ಕೊಂಡು ಬಂದೀವ್ನಿ. ಸಹಾಯನೇ? ಏನ್ ಸಹಾಯ ಬೇಕು ಕೇಳವ? ಮಾವಯ್ಯ, ಇದು ಚಂಪನ್ SSLC ಮಾರ್ಕ್ಸ್ ಕಾರ್ಡು, ಒಂದ್ ಕಿತ ನೋಡಿ. ಪರವಾಗಿಲ್ವೇ, ನಮ್ ಚಂಪ ಸಾನೆ ಬುದ್ಧಿವಂತೆ. 625 ಮಾರ್ಕ್ಸ್ಗೆ 602 ತೊಗೊಂಡವಳೆ. ಹೂ ಮಾವಯ್ಯ, ಚಂಪಾ ಲಾಯರ್ ಆಗ್ಬೇಕು ಅಂತ ಸಾನೆ ಆಸೆ ಮಾಡಿಕೊಂಡು ಸಂದಾಗ ಓದ್ತಿದ್ಲಂತೆ. ಆದ್ರೆ ಅವ್ರವ್ವ ತೀರ್ಕೊಂಡ್ ಮ್ಯಾಕೆ ಫಸ್ಟ್ PUನ ಅರ್ಧಕ್ಕೆ ನಿಲ್ಸಿ ಇಲ್ಲಿಗೆ ಬರ್ಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೆ ಅವಳ ಕನ್ಸಾಗೆ ಉಳ್ಕೊಂಡ್ಬಿಟ್ಟದೆ. ಅದೆಲ್ಲ ಸರಿ, ಈಗ ನನ್ನಿಂದ ಏನಾಗ್ಬೇಕು? ಮಾವಯ್ಯ, ಈಗ ಚಂಪಾ ತನ್ನ ಓದ್ನ ಮುಂದುವರಿಸಿ ಲಾಯರ್ ಆಗಿ ಅವಳ ಬದುಕ್ನ ಕಟ್ಕೋಬೇಕು ಅಂತ ಅನ್ಕೊಂಡಿದ್ದಾಳೆ. ಸೂಪರ್ ಅದಕ್ಕೆಮ್ಮ, ಒಬ್ರು ಡಾಕ್ಟರ್, ಒಬ್ರು ಲಾಯರ್. ಹುಷಾರಿಲ್ಲ ಅಂದ್ರೆ ನೀವು ನಡ್ಕತ್ತೀರಾ, ಪೊಲೀಸ್ ಕೇಸ್ ಆದ್ರೆ ಚಂಪ ದೊರಕತ್ತಾಳೆ. ಇನ್ಮೇಕೆ ನಮ್ಗೆ ಚಿಂತನೆ ಇಲ್ಲ ಅದಕ್ಕೆಮ್ಮ. ಅದಕ್ಕೆ ಮಾವಯ್ಯ, ಸೆಕೆಂಡ್ PU ಎಕ್ಸಾಮ್ನ ಕಟ್ಬಿಟ್ಟು ಟ್ಯೂಷನ್ ಕಳ್ಸಿದ್ರೆ ಖಂಡಿತವಾಗ್ಲೂ ಪಾಸ್ ಆಗೇ ಆಯ್ತಾಳೆ. ಆಮೇಲೆ ತನ್ನ ಗುರಿನ ತಾನು ಸಾಧಿಸ್ಕೊಂಡು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳೋದಕ್ಕೆ ನೀವು ಅನುಮತಿ ಮಾಡ್ಕೊಟ್ರೆ ಸ್ಯಾನೆ ಹೆಲ್ಪ್ ಆಯ್ತದೆ ಮಾವಯ್ಯ. ಕೋತಿ ತಾನ್ ಕೆಡದಲ್ದೆ ವನ ಎಲ್ಲ ಕೆಡಿಸ್ತು ನಂಗೆ.
ನೀನು ಓದ್ ದಬಾಕ್ತೀನಿ ಅಂತ ಓದೆ ನಿನ್ ದಾರಿಗೆ ಅವಳನ್ನ ಎಳ್ಕೋಬೇಕು ಅಂತಿದ್ಯಾ? ನಾನೇನ್ ಇವಳನ್ನ ಹಾಳ್ ದಾರಿ ಕರ್ಕೊಂಡು ಹೋಗ್ಬೇಕು ಅಂತ ಇಲ್ಲಿಗೆ ಬಂದಿಲ್ಲ ಚಿಕ್ಕತೆ. ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಅವಳು ಯೋಗ್ಯತೆ ಸಂಪಾದನೆ ಮಾಡ್ಕೊಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಮಾವ ಇಂತವ ಕೇಳೋದಕ್ಕೆ ಬಂದಿದ್ದೀನಿ ಚಿಕ್ಕತೆ. ಅಲ್ವೇ? ನಿಮ್ಮನ್ನ ನೀವೇನಂತ ತಿಳ್ಕೊಂಡಿದ್ದೀರಿ? ನಮ್ಮ ಮಟ್ಟಿನಾಗೆ ನೀತಿ ನಿಯಮ ಅನ್ನೋದಿದೆ, ಅದನ್ನ ಭಾವನೆ ಮಾಡವ್ರೆ. ಅವ್ರ ಮಾತಿ ಕಟ್ಬಿದ್ದು ನಮ್ಮನೆ ಹೆಣ್ಮಕ್ಳು ಹೊಸ್ಲು ದಾಟಿ ಹೋಗಿಲ್ಲ. ಹಂಗಿದ್ಮ್ಯಾಕೆ ಎಲ್ಲಿಂದನೋ ಬಂದಿರೋ ನಿಮ್ಮ ಕನಸು ಗುರಿಗೆ ಅದಂಗೆ ಒಪ್ಕೊಳಕಾಯ್ತದೆ? ಲೇ ಈಶ್ವರಿ, ಹೆಣ್ಣು ಹೈಕಳು ಹೊಸಲ್ ದಾಟಿ ಆಚೆಗೆ ಹೋಗ್ಬಾರ್ದು ಅಂತ ಹೇಳಿದ್ದು ಆಗ, ಈಗಲ್ಲ. ನನ್ನ ಮಗ ಯಾವಾಗ ಭವಾನಿನ ಸಂಸಿ ಹೊಸಲಿಂದ ಒಳಗೆ ಕರ್ಕೊಂಡ್ಬಿಟ್ನೋ ಆವಾಗಲೇ ತನ್ನ ಮಾತನ್ನ ಹಿಂದಕ್ಕೆ ತಕ್ಕೊಂಡಿದ್ದಾನೆ ಅಂತ ತಿಳ್ಕೊಂಬಿಡು. ಹಂಗಿದ್ಮೇಲೆ ಬಾವನ್ ಮಾತಿಗೆ ಬೆಲೆ ಕೊಟ್ಟು ಚಿತ್ರ ವಿನಂತಿ ಓದಕ್ ಬಿಟ್ರಲ್ಲ, ಅವ್ರಿಗೆ ಅನ್ಯಾಯ ಆಗಕ್ಕಿಲ್ವತ್ತೆ? ಲೇ ಕ್ವಾಟ್ಲೆ, ಯಾಕ ನಗ್ತಿದ್ಯಾ? ಮೊದ್ಲು ನಗ ನಿಲ್ಸು. ಚಿಕ್ಕತೆ, ಅವ್ರಿಬ್ರು ಸ್ಕೂಲ್ಗೆ ಹೋಗಕ್ ಬಿಟ್ಟಿದ್ದು ಮಾವಿನ ಮತ್ತೆ ಕಟ್ಟಿಬಿದ್ದಿಯಲ್ಲ. 8ನೇ ಕ್ಲಾಸ್ ಪಾಸ್ ಮಾಡಕ್ಕಾಗದೆ 2 ಕೋಳಿ ಮೊಟ್ಟೆ ತೆಗ್ದಿದ್ದು. ಲೇ ಕ್ವಾಟ್ಲೆ, ಹೇಳೋದು ಹೇಳ್ದೆ ಕಣ್ಲಾ, ಸರಿಯಾಗಿ ಹೇಳ್ದೆ. ಏನ್ರಿ ಎಲ್ಲರೂ ಮುಂದ್ಬಿಟ್ಟು ಅವಮಾನ ಮಾಡಿದ್ರೆ ನಿನಗೆ ತಿಂದಿದ್ದು ಜೀರ್ಣ ಆಗಕ್ಕಿಲ್ವೇ? ಏನವ್ವ ಈಶ್ವರಿ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದವ್ರಂಗೆ ಆಡಕ್ ಹೋಗ್ಬೇಡ. ಅಲ್ಲ, ನೀನೇನೋ ದೊಡ್ಡದಾಗಿ ಇವರಿಬ್ರು ವಿಜ್ಞಾನಿಗಳೇ ಆಯ್ತಿದ್ರು ಅನ್ನುವಂಗೆ ಅಜ್ಞಾನಿ ತರ ಮಾತಾಡ್ತಿದ್ಯಲ್ಲೇ. ಇವ್ರ ಬಂಡವಾಳ ಏನು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಯ್ಯೋ, ನಿಮಗ್ ಮಾತು ಕೊಡಕ್ಕಾಗಿಲ್ಲ ಬುಡಿಯತ್ತೆ. ಬಾಬಾ, ಯಾವ್ದು ಹೆಂಗಾದ್ರೂ ಆಗ್ಲಿ, ಈಗಲೇ ನಿಮ್ ಮಾತು ಮೀರಿ ಒಂದು ಹೊಸ್ಲು ದಾಟಿ ಆಚೆಗೆ ಹೋಗಾಗತ್ತೆ. ಈಗ ಇನ್ನೊಬ್ಳು ಹೋಗೋದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ಗಟ್ಟಿ ಸೊಸೆರ್ನ ಓದಕ್ ಕಳಿಸ್ಬಿಟ್ಟು ನಾವು ಅಟ್ಟಿ ಕೆಲಸ ಮಾಡ್ಕೊಂಡು ಬಿದ್ದಿರಕ್ ಆಗಕ್ಕಿಲ್ಲ. ಎಕ್ಸ್ಕ್ಯೂಸ್ ಮಿ ಚಿಕ್ಕತೆ, ಒಂದು ಸ್ಮಾಲ್ ಕರೆಕ್ಷನ್. ಚಂಪಾ ಈಗ ನಿಮ್ ಸೊಸೆ ಅಲ್ಲ. ಆ ಸಂಬಂಧ ಯಾವತ್ತೋ ಮುಗ್ದೋಗಾಗದೆ. ಆಮೇಲೆ ನೀವ್ ಹೇಳಿದ್ನೆಲ್ಲ ಚಾಕ್ರಿ ಮಾಡ್ಕೊಂಡು ಈ ಅಟ್ಟಿನಲ್ಲಿ ಬಿದ್ದಿರೋದಕ್ಕೆ ಅವಳೇನು ಈ ಮನೆ ಕೆಲ್ಸದೋಳಲ್ಲ. ಚಂಪಾ ಈ ಅಟ್ಟಿ ಮಗಳು ಅನ್ನೋದನ್ನ ಮಾವಯ್ಯ ಯಾವಾಗ್ಲೂ ಹೇಳೋರೆ. ಅದನ್ನ ನೀವು ಆಗಾಗ ಗೆಪ್ತಿ ಮಾಡ್ಕೊಂಡ್ರೆ ಸಾನೆ ಒಳ್ಳೇದು. ಹಂಗಂತ ಇವಳನ್ನ ಕುಂಡ್ರಿಸಿ ನಾವು ಸೇವೆ ಮಾಡ್ಬೇಕೇನೆ? ಅಯ್ಯಯ್ಯೋ, ಖಂಡಿತ ಬೇಡ. ಯಾರ್ ಹಂಗಂತ ಹೇಳ್ದೋರು? ನೋಡಿ ಚಿಕ್ಕತೆ, ಅವಳ ಕೆಲ್ಸನ ಅವಳೇ ಮಾಡ್ಕೊತಾಳೆ. ಆಮೇಲೆ ತಾನು ಹಿಡ್ದಿನ ಮಾಡ್ತಾ ಇದ್ಲಲ್ಲ, ಎಲ್ಲ ಕೆಲ್ಸನೂ ಮಾಡ್ತಾಳೆ. ಹಂಗನ್ಬಿಟ್ಟು ಕೊನೆ ಗಂಟ ನಿಮ್ ಚೌಕ್ರಿ ಮಾಡ್ಕೊಂಡು ಇದ್ದಿರಕ್ಕಿಲ್ಲ. ಅವಳಿಗೆ ಒಂದು ಒಳ್ಳೆ ಬದುಕು ಕಟ್ಕೊಡ್ತೀನಿ ಅಂತ ಮಾವಯ್ಯ ಮಾತ್ ಕೊಟ್ಟು ಉಳಿಸ್ಕೊಂಡವ್ರೆ. ಅದಕ್ಕೆ ಚಂಪಾ ಓದ್ಬೇಕೋ ಬೇಡವೋ ಅನ್ನೋದು ಮಾವಯ್ಯನೇ ತೀರ್ಮಾನ ಮಾಡ್ತಾರೆ. ನೋಡಿದ್ರ ಬಾಬಾ, ನಿಮ್ಮ ಮುಂದೆ ನಿಂತ್ಕೊಂಡು ಹೆಂಗ್ ಮಾತಾಡ್ತಾವಳೆ ಅಂತವಾ? ಈಗ್ಲೇ ಹಿಂಗೆ ನೀವೇನಾದ್ರೂ ಇವಳು ಮಾತಕ್ಕೆ ಸೊಪ್ಪಾಕಿದ್ರಿ ಅನ್ಕೊಳ್ಳಿ, ಕತೆ ಮುಗೀತು. ಇವಳನ್ನ ಓದಕ್ ಕಳ್ಸೋದು ನಮಗಂತೂ ಇಷ್ಟ ಇಲ್ಲ. ಹಂಗಲ್ಲ ಈಶ್ವರಿ, ಅದ್ಯಾಕೆ ಸಾವಿತ್ರಿ ಅಂಕ ಆಯ್ತಾ ಇದೆಯಾ? ನನಗೆ ಒಪ್ಪಿಗೆ ಐತೆ ಅಣ್ಣ. ಸೂಪರ್ ಸಾಧ್ಯ ಚಿಕ್ಕತೆ, ಸ್ಯಾನೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟದೆ. ಅಣ್ಣ, ನೀನ್ ಯಾವಾಗ್ಲೂ ಹೇಳ್ತಾತಿಯಲ್ಲ, ಹೆಣ್ಮಕ್ಳು ಓದಿದ್ರೆ ಸಮಾಜಕ್ಕೆ ಒಳ್ಳೇದು, ಈ ದೇಶಕ್ಕೆ ಒಳ್ಳೇದು ಅಂತ. ಆ ಮಾತು ದಿಟ ಅಣ್ಣ. ಬಡವ್ರ ಮಕ್ಳು, ಅದ್ರಲ್ಲೂ ಹೆಣ್ಮಕ್ಳು ಓದ್ಬೇಕಣ್ಣ, ಬೆಳಿಬೇಕಣ್ಣ. ಸೂಪರ್ ಸೂಪರ್. ನೋಡಣ್ಣ, ನಮ್ಮ ಮಕ್ಳು ಉದ್ಧಾರ ಆಗಿಲ್ಲ ಅಂತ ಮಾತ್ರಕ್ಕೆ ಇನ್ನೊಬ್ರು ಬದುಕಿಗೆ ಅಡ್ಗಾಲ್ ಹಾಕದ್ ಯಾವ ನ್ಯಾಯ ಹೇಳು? ಇವ್ರುಗಳ ಕೈಯಿಂದ ಆಗಿರೋದ್ನ ಪಾಪ ಚಂಪಾ ಮಾಡಕೊಂಡವಳೆ, ಅವಳಿಗೆ ಸಪೋರ್ಟ್ ಮಾಡೋಣ. ಚಂಪಾ ಆಸೆ ಪಟ್ಟಂಗೆ ಓದ್ ಇಂಜಿನಿಯರ್ ಆದ್ರೆ ನಾನ್ ನೋಡ್ ಸಂತೋಷ ಪಡ್ತೀನಿ. ಚಿಕ್ಕತೆ, ಅವರು ಲಾಯರ್ ಓದಕ್ ಆಸೆ ಪಡ್ತಾರದು, ಇಂಜಿನಿಯರಿಂಗ್ ಅಲ್ಲ. ಸುಮ್ಕೆ ಇರ್ಲ, ಯಾವ್ದೋ ಒಂದು. ಅವಳು ಚೆನ್ನಾಗಿ ಓದಿ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು. ಅದು ನಾನಂತೂ ನೋಡಿ ತುಂಬಾ ಸಂತೋಷ ಪಡ್ತೀನಿ ಅಣ್ಣ. ಅದಕ್ಕೆ ಚಂಪನ್ ಭವಿಷ್ಯ ಕಟ್ಟೋ ಜವಾಬ್ದಾರಿ ನಿನ್ ಮೇಲೆ ಇರೋದ್ರಿಂದ ಅವಳನ್ನ ಓದಕ್ಕೆ ಸೇರ್ಸೋಣ. ಹೂಮವ, ನಮ್ಮ ಅವ್ವ ಹೇಳಕ್ಕೆಲ್ಲ ನಾನು ಒಪ್ಕೋತೀನಿ. ನಮ್ಗೇನೋ ವಿದ್ಯಾ ನೈವೇದ್ಯ, ಅದಕ್ಕೆ ಚಂಪನಾದ್ರೂ ಬುದ್ಧಿವಂತೆ. ಅವಳು ಓದಿದ್ ನಾವ್ ಅಡ್ಡಿ ಮಾಡೋದು ಎಷ್ಟು ಸರಿ ಹೇಳು? ಲೇ ಸಾವಿತ್ರಿ, 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ ನಿನ್ನಂತವ್ರನ್ನ ನೋಡೇ ಕಣೆ ಮಾಡಿರೋದು. ಸಮಯ ಸಾಧಿಸ್ಕೊಳ್ಳೋದು ಅಂದ್ರೆ ಇದೆ ಅಲ್ವೇ? ಯಾಕದ್ಕೆ ಎಲ್ಲಾ ವಿಷಯದಲ್ಲೂ ತೆಪ್ಪನ ಹುಡುಕ್ತಾ ಇರ್ತೀರಿ? ಒಂದ್ ಹೆಣ್ಣು ಇನ್ನೊಂದ್ ಹೆಣ್ಣಿಗೆ ಬೆಂಬಲವಾಗಿ ನಿಲ್ಲೋದು ತೆಪ್ಪಲ್ಲ ಅನಿಸ್ತು. ಅದಕ್ಕೆ ನಾನು ಚಂಪನ್ ಪರವಾಗಿ ಮಾತಾಡ್ತಿದ್ದೀನಿ ಅಟಯ್ಯ. ನನ್ನ ಮಗಳಂತೂ ಓದಕ್ಕಾಗ್ಲಿಲ್ಲ, ಅದಕ್ಕೆ ಚಂಪನ ನನ್ನ ಮಗಳೇ ಅಂತ ನಾನೇ ಓದಿಸ್ತೀನಿ ಬಿಡಿ. ಯಾಕೆ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಬರ್ತಾ ಇದ್ಯಾ? ಆ ಕೆಲಸ ಮಾಡ್ತಿರೋದು ನೀವ್ ಅದಕ್ಕೆ, ನಾನಲ್ಲ. ನಿಮ್ಮನ್ನ ನೀವೇನ್ ತಿಳ್ಕೊಂಡಿದ್ದೀರಾ? ಯಾರು ಓದ್ಬಾರ್ದು, ಉದ್ಧಾರ ಆಗ್ಬಾರ್ದು ಅಂದ್ರೆ ಹೆಂಗ್ ಹೇಳಿ? ಈಗ ನಿಮ್ ಮಗನ್ ಮದ್ವೆ ಮಾಡಕ್ ಹೊಂಟಿದ್ದೀರಲ್ಲ, ಚಂಪ ಏನಾರ ತಕರಾರು ಮಾಡಿದ್ಲೆ? ಯಾಕೆ ಇವಾಗ ನನ್ನ ಮಗನ ವಿಷಯ ನಿನಗೆ? ಮತ್ತೆ ನೀವ್ಯಾಕೆ ಚಂಪನ್ ಓದ್ಗೆ ಅಡ್ಗಾಲ್ ಆಗ್ತಾ ಇದೀರಾ? ಸತ್ತು